ನಮಸ್ಕಾರ ಕರ್ನಾಟಕ. ದಯವಿಟ್ಟು ಮಾಡಲ್ ಇರ್ತಕ್ಕಂಥ ಗಾಡಿಗೆ ಇನ್ಶೂರೆನ್ಸ್ ನ ರನ್ನಿಂಗ್ ಇಟ್ಕೊಳ್ಳೋದಕ್ಕೆ ದಯವಿಟ್ಟು ಮರಿಬೇಡಿ. ಯಾಕೆಂದ್ರೆ ಇದು ಕಸ್ಟಮರ್ ಇನ್ಶೂರೆನ್ಸ್ ನ ರಿನ್ಯೂವಲ್ ಮಾಡಿದಿರೋ ಒಂದು 3-4 ಡೇಸ್ ಆದ್ಮೇಲೆ ಆಕ್ಸಿಡೆಂಟ್ ಆಗಿದೆ, ಲ್ಯಾಪ್ಸ್ ಆಗಿ. ಅದೀಗ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಎಸ್ಟಿಮೇಷನ್ ಬಂದಿದೆ. ಯಾಕೆಂದ್ರೆ ಫ್ರಂಟ್ ಇಂಪ್ಯಾಕ್ಟ್ ಆಗಿದೆ, ಬಾನೆಟ್ ನ ಚೇಂಜ್ ಮಾಡಬೇಕು, ರೈಟ್ ಸೈಡ್ ಫೆಂಡರ್ ಚೇಂಜ್ ಮಾಡಬೇಕು, ಎ ಪಿಲ್ಲರ್ ಕೂಡ ಡ್ಯಾಮೇಜ್ ಆಗಿದೆ, ಫ್ರಂಟ್ ವಿಂಡ್ಶೀಲ್ಡ್ ಡ್ಯಾಮೇಜ್ ಆಗಿದೆ, ಡೋರ್ ಕೂಡ ಡ್ಯಾಮೇಜ್ ಆಗಿದೆ, ಮಿರರ್ ಅಸೆಂಬ್ಲಿ ಡ್ಯಾಮೇಜ್ ಆಗಿದೆ, ಹೆಡ್ಲೈಟ್ ಡ್ಯಾಮೇಜ್ ಆಗಿದೆ, ಫ್ರಂಟ್ ಅಪ್ಪರ್ ಗ್ರಿಲ್, ಲೋಯರ್ ಗ್ರಿಲ್, ಹಂಗೆಲ್ ಚಾಸಿ ಸ್ವಲ್ಪ ಕೂಡ ಒಂಚೂರು ಬೆಂಡ್ ಬಂದಿದೆ, ಅದನ್ನು ಕೂಡ ಅಲೈನ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಅಪ್ರಾಕ್ಸಿಮೇಟ್ ಒಂದು 25,000 ಬಂದಿರುತ್ತೆ. ಬಟ್ ನಿಮಗೆ IDV ವ್ಯಾಲ್ಯೂ ಕೂಡ, ಇನ್ಶೂರೆನ್ಸ್ ಡಿಕ್ಲರೇಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಬಂದಿರುತ್ತೆ. ಇನ್ಶೂರೆನ್ಸ್ ಇದ್ರೆ ಆದಷ್ಟು ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ಕೊಳ್ಬಹುದು, ಅಮೌಂಟ್ ನ ಉಳಿಸಬಹುದು. ನೋಡಿ, 25,000 ಕೊಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಇಷ್ಟೊಂದು ಖರ್ಚು ಬರ್ತಾ ಇರಲಿಲ್ಲ. ಈಗ ಆಲ್ಮೋಸ್ಟ್ 1.25 ಲಕ್ಷದವರೆಗೂ ಕೂಡ ಎಸ್ಟಿಮೇಷನ್ ಬರುತ್ತೆ. ಇನ್ನೂ ಜಾಸ್ತಿ ಬರ್ಬೋದು, ಹೇಳಲಿಕ್ಕಾಗಲ್ಲ. ಎಲ್ಲ ಡಿಸ್ಮ್ಯಾಂಟಲ್ ಮಾಡಕ್ಕೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವ್ ಹೇಳೋದಿಷ್ಟೇ, ಏನೇ ಕಮಿಟ್ಮೆಂಟ್ಸ್ ಇದ್ರು ಕೂಡ ಗಾಡಿ ಮಾಡಲ್ ಇದ್ದಾಗ ಇನ್ಶೂರೆನ್ಸ್ ನ ರಿನ್ಯೂವಲ್ ಮಾಡೋದು ಮಾತ್ರ ಮರಿಬೇಡಿ. ಈ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳ್ತಾ, ಬಿಫೋರ್ ಆಫ್ಟರ್ ವಿಡಿಯೋ ಕೂಡ ಹಾಕ್ತೀವಿ. ಯಾರೆಲ್ಲ ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟ್ ಒಂದು 25 ಡೇಸ್ ಅಲ್ಲಿ ಒಂದು ವೆಹಿಕಲ್ ರೆಡಿ ಆಗಿದೆ. ಯಾಕಂದ್ರೆ ಪಾರ್ಟ್ಸ್ ಆರ್ಡರ್ ಮಾಡಿದೀವಿ, ಹುಂಡೈ ಪಾರ್ಟ್ಸ್ ಸ್ವಲ್ಪ 1 ವೀಕ್ ಆಗುತ್ತೆ ಬರೋದು. ಬಂದ್ಮೇಲೆ ನೆಕ್ಸ್ಟ್ 1 ವೀಕ್ಗೆ ಫಿಟ್ಟಿಂಗ್ ಎಲ್ಲ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.